ಮುಂದಿನ 5 ರಿಂದ 10 ವರ್ಷಗಳಲ್ಲಿ ತಾಮ್ರಕ್ಕೆ ಚಿನ್ನದ ಬೆಲೆ ಹಣಕಾಸು ತಜ್ಞರ ಹೇಳಿಕೆ. ಈ ವರ್ಷ ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳು ಗಣನೀಯವಾಗಿ ಏರಿಕೆಯಾಗಿದೆ. ಉತ್ತಮ ಆದಾಯಕ್ಕಾಗಿ ಅನೇಕರು ಅವುಗಳಲ್ಲಿ ಭಾರಿ ಹೂಡಿಕೆಯನ್ನ ಮಾಡ್ತಾ ಇದ್ದಾರೆ. ಅನೇಕ ಹೂಡಿಕೆದಾರರು ಚಿನ್ನ ಮತ್ತು ಬೆಳ್ಳಿ ಭವಿಷ್ಯದ ಭರವಸೆ ಅಂತ ನಂಬ್ತಾರೆ. ಆದರೆ ಭವಿಷ್ಯದಲ್ಲಿ ಚಿನ್ನಕ್ಕಿಂತ ತಾಮ್ರ ಮೇಲುಗೈಯನ್ನ ಸಾಧಿಸುತ್ತೆ ಅಂತ ಹಣಕಾಸು ತಜ್ಞರು ಹೇಳ್ತಾರೆ. ತಾಮ್ರದ ಬೇಡಿಕೆ ಏಕೆ ಹೆಚ್ಚುತ್ತಾ ಇದೆ? ತಾಮ್ರವಿಲ್ಲದೆ ಜಗತ್ತು ಭವಿಷ್ಯವನ್ನ ನಿರ್ಮಿಸಲು ಸಾಧ್ಯ ಇಲ್ಲ ಅಂತ ಸುಜಯ್ ಬರೀತಾರೆ. ವಿದ್ಯುತ್ ವಾಹನಗಳು, ಸೌರ ಫಲಕಗಳು, ಚಾರ್ಜಿಂಗ್ ಸ್ಟೇಷನ್ಗಳು, ವಿದ್ಯುತ್ ಗ್ರಿಡರ್ಗಳು ಹಾಗೆ ಡೇಟಾ ಕೇಂದ್ರಗಳಿಗೆ ತಾಮ್ರ ಅತಿ ಅಗತ್ಯ. ಇವೆಲ್ಲವೂ ಹಸಿರು ಶಕ್ತಿ ಲೋಹಗಳ ಆರ್ಥಿಕತೆಯ ಪ್ರಮುಖ ಆಧಾರ ಸ್ತಂಭವಾಗಿದೆ. ಈ ಸಂದರ್ಭದಲ್ಲಿ ತಾಮ್ರದ ಬೇಡಿಕೆ ನಿರಂತರವಾಗಿ ಹೆಚ್ಚುತ್ತಾ ಇದೆ. ಇನ್ನೊಂದು ಕಡೆ ಅದರ ಪೂರೈಕೆ ಕೂಡ ಬಹಳ ಸೀಮಿತವಾಗಿದೆ. ಇಂಡೋನೇಷ್ಯಾದ ಅತಿದೊಡ್ಡ ತಾಮ್ರದ ಗಣಿಗಳಲ್ಲಿ ಒಂದಾದಂತಹ ಗ್ರಾಸ್ಬರ್ಗ್ ಪ್ರವಾಹ ಮತ್ತು ಅಪಘಾತಗಳಿಂದ ಪ್ರಭಾವಿತವಾಗಿದೆ. ಇದು 2026ರ ವೇಳೆಗೆ 6 ಲಕ್ಷ ಟನ್ಗಳಿಗಿಂತ ಹೆಚ್ಚು ಉತ್ಪಾದನಾ ಕೊರತೆಗೆ ಕಾರಣವಾಗುವ ಬೆದರಿಕೆಯನ್ನ ಹಾಕುತ್ತೆ. ಮಾರ್ಗನ್ ಸ್ಟ್ಯಾನ್ಲಿ ವರದಿಯ ಪ್ರಕಾರ ತಾಮ್ರದ ಮಾರುಕಟ್ಟೆಯು 2026ರಲ್ಲಿ 22 ವರ್ಷಗಳಲ್ಲಿಯೇ ಅತಿದೊಡ್ಡ ಕೊರತೆಯನ್ನ ಎದುರಿಸಲಿಕ್ಕಿದೆ. ಕೊರತೆ 5.9 ಲಕ್ಷ ಟನ್ಗಳನ್ನ ತಲುಪಬಹುದು. 2029ರ ವೇಳೆಗೆ ಕೊರತೆ 1.1 ಮಿಲಿಯನ್ ಟನ್ಗಳಿಗೆ ಹೆಚ್ಚಾಗುವಂತಹ ನಿರೀಕ್ಷೆ ಇದೆ. 2020ರ ನಂತರ ಮೊದಲ ಬಾರಿಗೆ ಜಾಗತಿಕ ತಾಮ್ರ ಉತ್ಪಾದನೆಯು ಕಡಿಮೆಯಾಗಲಿರುವ ಕಾರಣ ಇದು ಸಂಭವಿಸ್ತಾ ಇದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.